ನಮಸ್ಕಾರ. ಜೀವನ್ಮುಖಿ ಅಕಾಡೆಮಿಯ ಈ ಸಂಚಿಕೆಗೆ ಎಲ್ರಿಗೂ ಪ್ರೀತಿಯ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಟಿ ಯಲ್ಲಪ್ಪ ಅವರ ಹತ್ತಿ ಚಿತ್ತ ಮತ್ತು ಈ ಕವಿತೆಯನ್ನು ಗಮನಿಸೋಣ. ಹಚ್ಚಿಟ್ಟ ಹಣತೆಯಲ್ಲಿ ಹೊಸೆದು ಬತ್ತಿಯಾಗಿರುವ ಹತ್ತಿ, ಮಿಂದು ಮಡಿಯುಟ್ಟ ಭಕ್ತನಂತೆ ತೈಲದಲ್ಲಿ ಮುಳುಗಿ ತಮದ ಕತ್ತಲ ಸುಡುತ್ತಾ ಬೆಳಕ ಬಟ್ಟೆಯ ತೊಡುವ ಯೋಗಿಯಂತೆ, ತನ್ನೊಡಲ ನೂಲಿನಲೇ ಜೇಡ ತನ್ನ ಜೀವಜಾಲದ ಕೇಡ ತಾನೇ ಬಗೆದು ಪ್ರಾಣ ನೀಗುವಂತೆ. ಹತ್ತಿಯ ಬೀಜದಂತೆ ಚಿತ್ತ ಹತ್ತಿ ಉರಿಯುವ ಬತ್ತಿಯಾಗಿ, ಬತ್ತಿಯನೇ ಸುಡುವ ತೈಲವೂ ಆಗಿ, ಹೊತ್ತಿ ಉರಿಯುವ ಬೆಳಕೂ ಆಗಿ, ಮಾಗುವ ಜೀವದ ಪಯಣ ಸಾಗುತ್ತಿದೆ ಜಗದೊಳು ಸದ್ದಿಲ್ಲದೆ. ಇದ್ದುದಿದ್ದೇ ಇತ್ತು ನಿದ್ದೆ ತಿಳಿದೆದ್ದ ಮಗು, ಅತ್ತದ್ದು ಹಾಲಿಗೋ ಅಮ್ಮನಿಗೋ, ಅಮ್ಮನಿದ್ದು ಬಾಟಲಿನ ಹಾಲಿಗೆ ಬಾಯೊಡ್ಡುವ ಮಗುವ ಅನಾಥವೆಂದು ಕರೆಯಲಾಗದ ಭಾವ, ಇದ್ದೂ ಇಲ್ಲದಂತೆ ಸಂತೈಸುತ್ತಿದೆ ಇನ್ನೂ. ತೈಲ ತೀರಿದೆ ಎಂದು ತಿಳಿದೀತು, ದೀಪ ಆರಿದ ಮೇಲೆ ಆತ್ಮಕ್ಕೆ ಕಮಟು ಹತ್ತುವ ತನಕ ಬತ್ತಿ ಮುಗಿದಿದೆ ಎಂದು ತಿಳಿಯುವುದಾದರೂ ಹೇಗೆ? ಎಣ್ಣೆ ತೀರಿರುವ ದೀಪಗಳಿಗೆ ಬತ್ತಿ ಹೊಸೆಯುವ ಕೆಲಸ ವ್ಯರ್ಥವೇನಲ್ಲ. ಹತ್ತಿಗೆ ಮೆತ್ತಿಕೊಂಡೇ ಇರುವ ಬೀಜಕ್ಕೆ ಬೆಣ್ಣೆಯಾಗುವ ಕರ್ಮ ತಪ್ಪಿದ್ದಲ್ಲ, ತಪ್ಪೂ ಅಲ್ಲ. ಹತ್ತಿ ಬತ್ತಿಯಾಗಿ ಬೆಳಕಿನ ಬಿತ್ತವಾಗಿ ತೈಲವಾಗುರಿದು ಇಲ್ಲವಾಗುವ ಆತ್ಮ ಪರಿನಿರ್ವಾಣದ ಈ ಪರಿಯ ಸೊಬಗ ಇನ್ನಾವ ಜೀವದಳೂ ಕಾಣಲರಿಯೇ. ಕವಿ ಟಿ ಯಲ್ಲಪ್ಪ ಅವರ ಈ ಕವಿತೆಯಲ್ಲಿ ಆತ್ಮ ಪರಮಾತ್ಮದ ಅಸ್ತಿತ್ವವನ್ನು ಹತ್ತಿ ಮತ್ತು ಚಿತ್ತ ಇವುಗಳ ಮೂಲಕನೇ ವಿವರಿಸ್ತಾ ಹೋಗ್ತಿದ್ದಾರೆ. ಜೀವಾತ್ಮದ ಒಂದು ಸಾರ್ಥಕತೆ ಇರೋದು ತನ್ನ ಅಹಂಕಾರನೆಲ್ಲ ಸುಟ್ಟುಕೊಂಡು ಬೆಳಕನ್ನು ಜ್ಞಾನವನ್ನು ಪಡೆಯೋದ್ರಲ್ಲಿ. ಇಲ್ಲಿ ಹತ್ತಿ ಬೀಜ ಬೆಳಕಿಗೆ ಜೀವದ್ರವ್ಯ. ಹತ್ತಿಯ ಬೀಜ ಗಿಡವಾಗಿ ಬೆಳೆದು ಅದರ ಹತ್ತಿಯು ಬತ್ತಿಯಾಗಿ, ಹತ್ತಿಯ ಬೀಜ ತೈಲ ಆಗಿ, ಹೊತ್ತಿ ಉರಿಯುವಂಥ ಬೆಳಕೂ ಆಗಿ, ತನ್ನನ್ನು ತಾನೇ ಸುಟ್ಟುಕೊಂಡು ಇಡೀ ಜಗತ್ತಿಗೆ ಬೆಳಕನ್ನು ನೀಡುವಂಥ ಒಂದು ಪರಿ ಏನಿದೆ ಅದು ಬಹಳ ಸೊಗಸಾದುದು ಅನ್ನೋದು ಕವಿಯ ಅಭಿಮತ. ಹತ್ತಿಯ ಬೀಜ ತನ್ನಿಂದ ತಾನೇ ತಯಾರಾದ ಬತ್ತಿಯಿಂದ, ತನ್ನಿಂದಲೇ ಉದಿಸಿದ ಎಣ್ಣೆಯಿಂದ ಸುಟ್ಟು ಇಲ್ಲವಾಗತ್ತೆ. ನಿದ್ದೆಯಿಂದ ಎದ್ದ ಮಗು ಅಳೋದಕ್ಕೆ ಶುರು ಮಾಡುತ್ತೆ. ಅದು ಅಳ್ತಿರೋದು ಅಮ್ಮನಿಗೋಸ್ಕರನ, ಹಾಲಿನ ಬಾಟ್ಲಿಗೋಸ್ಕರನ ಅನ್ನೋದು ಮೊದಲು ನಾವು ತಿಳ್ಕೊಬೇಕಾಗಿದೆ. ಮಗುಗೆ ಅಮ್ಮ ಇದ್ದೂ ಕೂಡ ಬಾಟ್ಲಿ ಹಾಲಿನ ಬಯಕೆ ಆಗಿದೆ ಅಂದರೆ ಅಥವಾ ಅನಿವಾರ್ಯತೆ ಆಗಿದೆ ಅಂದರೆ ಅದು ಎಲ್ಲವೂ ಇದ್ದು ಏನೂ ಇಲ್ಲದಂಥ ಅನಾಥ ಸ್ಥಿತಿಯನ್ನು ಅನುಭವಿಸ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ದೀಪ ಆರಿದಾಗ ಒಂದು ಕಮಟು ವಾಸನೆ ಬರುತ್ತೆ, ಅದು ಸುಟ್ಟ ವಾಸನೆ ಬರುತ್ತೆ. ಆಗ ಮಾತ್ರ ನಮಗೆ ದೀಪ ಆರಿದೆ ಅಂತ ತಿಳಿಯುತ್ತೆ. ಹಾಗೆಯೇ ಆತ್ಮಕ್ಕೆ ಕಮಟು ಹತ್ತೋದು ಅಂದರೆ ದೇಹ ನಾಶ ಆಗಿ ಆತ್ಮನೇ ಇಲ್ಲದಾಗೋದು ಅನ್ನೋವಂಥದ್ದನ್ನು ಕವಿ ಹೇಳ್ತಾ ಇದ್ದಾರೆ. ಕವಿ ಪ್ರಕಾರ ಎಣ್ಣೆ ತೀರಿರುವಂಥ ದೀಪಗಳಿಗೆ ಬತ್ತಿ ಹೊಸೋ ಕೆಲಸ ವ್ಯರ್ಥ ಏನಲ್ಲ, ಅದು ವೇಸ್ಟ್ ಏನಲ್ಲ. ಯಾಕಂದರೆ ಮತ್ತೆ ಬತ್ತಿ ಹೊಸದು ದೀಪ ಬೆಳಗಿಸುವಂಥ ಸಾಧ್ಯತೆ ಯಾವಾಗಲೂ ಇರುತ್ತೆ. ಅದು ಓಪನ್ ಎಂಡೆಡ್. ಈ ಸಾಧ್ಯತೆಯೇ ಬದುಕಿನ ಆಶಾವಾದಿತನ ಮತ್ತು ಇದು ಬದುಕಿನ ನಿಜವಾದ ಇಂಧನ. ಈ ಬಗೆಯ ಒಂದು ಜೀವನ ಪ್ರೇಮ ಇದೆಯಲ್ಲ, ಅದು ಮಾತ್ರ ಬದುಕನ್ನು ಹೊಸದಾಗಿ ಮತ್ತೆ ಪ್ರಾರಂಭ ಮಾಡಬೇಕು ಅನ್ನುವಂಥ ಒಂದು ಆಶಯವನ್ನು ಬಿತ್ತುತ್ತಾ ಹೊಸ ಹೊಸ ಪ್ರಯತ್ನಕ್ಕೆ ನಮ್ಮನ್ನು ಎಡೆ ಮಾಡಿಕೊಡುತ್ತೆ ಅನ್ನೋದು ಕವಿಯ ಅಭಿಪ್ರಾಯ. ಹತ್ತಿ ಬೀಜ ಬೆಳಕಿಗೆ ಜೀವದ್ರವ್ಯ. ಹತ್ತಿಯ ಬೀಜ ಗಿಡವಾಗಿ ಬೆಳೆದು, ಹತ್ತಿಯು ಬತ್ತಿಯಾಗಿ, ಹತ್ತಿಯ ಬೀಜ ತೈಲವಾಗಿ, ಹೊತ್ತಿ ಉರಿಯುವಂಥ ಬೆಳಕೂ ಆಗಿ, ತನ್ನನ್ನು ತಾನು ಸುಟ್ಟುಕೊಂಡು ಇಡೀ ಜಗತ್ತಿಗೆ ಬೆಳಕನ್ನು ನೀಡ್ತಿದೆ. ಈ ಬೆಳಕು ಜ್ಞಾನದ ಸಂಕೇತ. ಹಾಗೆ ಮಾನವ ಜೀವನದ ಪಯಣ, ವ್ಯಕ್ತಿಯನ್ನು ಆವರಿಸಿರುವಂಥ ಕಾಮ, ಮೋಹ, ಲೋಭ, ಮದ, ಮಾತ್ಸರ್ಯಗಳು ಏನಿದೆ, ಈ ಎಲ್ಲ ಅರಿಷಡ್ವರ್ಗಗಳೇನಿದ್ದಾವೆ ಇದು ಈತನನ್ನು ಕಟ್ಟಾಕುವಂಥ ಒಂದು ಸಂಕೋಲೆಗಳಾಗಿದೆ. ಅದನ್ನು ಮೀರಿಕೊಂಡು ಆತ ತನ್ನನ್ನು ತಾನು ಸುಟ್ಟುಕೊಂಡು ಮುಂದುವರಿದಾಗ ಮಾತ್ರ ಬೆಳಕು ಕೊಟ್ಟು ಜಗತ್ತಿಗೆ ಬೆಳಕನ್ನು ಪಸರಿಸಿ
ತಾನೂ ಕೂಡ ಮುಕ್ತಿಯ ಮಾರ್ಗದಲ್ಲಿ ನಡಿಬೋದು, ಜ್ಞಾನದ ಒಂದು ತೀವ್ರವಾದ ರುಚಿಯನ್ನು ಅನುಭವಿಸ್ಬೋದು ಅನ್ನೋದನ್ನು ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಕವನದ ಆಶಯ ಏನು ಅಂದರೆ, ನಮ್ಮನ್ನು ನಾವು ಆ ಪರೀಕ್ಷೆಗೆ ಒಳಪಡಿಸ್ಕೊಳ್ಳದೇ ಇದ್ದರೆ ಯಾವುದನ್ನೂ ಸಾಧಿಸಲು ಸಾಧ್ಯವಿಲ್ಲ. ನಮ್ಮನ್ನು ನಾವು ಸುಟ್ಕೊಳ್ಳೋಕ್ಕೆ, ನಮ್ಮನ್ನು ನಾವು ಪರೀಕ್ಷೆಗೆ ಒಡ್ಡಿಕೊಳ್ಳೋದಕ್ಕೆ ಸಿದ್ಧವಾಗಿದ್ದಾಗ ಮಾತ್ರ ನಮಗೆ ಜ್ಞಾನೋದಯ ಆಗೋದು ಅನ್ನೋದು ಈ ಕವಿತೆಯ ಆಶಯ. ಜ್ಞಾನ ಅಂದರೆ ಇಲ್ಲಿ ಬೆಳಕು.